ಶಿವಮೊಗ್ಗದಲ್ಲಿರುವ ಕುಗ್ರಾಮಗಳಿಗೆ ಶಿವಮೊಗ್ಗ ಸಂಸದ ಬಿ.ವೈ. ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಶಿವಮೊಗ್ಗದ ಎಲ್ಲ ಮೂಲೆಗೂ ನೆಟ್ವರ್ಕ್ ಕಲ್ಪಿಸುವ ಉದ್ದೇಶ ಹೊಂದಿದ್ದೇವೆ. ಇಂದು ಬಿಎಸ್ಎನ್ಎಲ್ ಟವರ್ಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಎಂದು ಮಾತನಾಡಿದ್ದಾರೆ. ಇವತ್ತು ಶಿವಮೊಗ್ಗ ಗ್ರಾಮದಲ್ಲಿ, ಶಿವಮೊಗ್ಗ ತಾಲೂಕಿನಲ್ಲಿ ಅತ್ಯಂತ ನಮ್ಮ ಕುಗ್ರಾಮಗಳಾದಂಥ ಹೊರಬೈಲಿ ಇರ್ಬೋದು, ಕೋಣಿ ಹೊಸೂರು ಇರ್ಬೋದು, ಬ್ಯಾಡ್ನಾಳ್ ಇರ್ಬೋದು, ಚೋಡ್ನಾಳ್ ಇರ್ಬೋದು, ಹಾಲ್ಕುಣಿ, ಈ ಎಲ್ಲ ಗ್ರಾಮಗಳಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಅಧಿಕಾರಿಗಳು, ನಮ್ಮ ಅಶೋಕ್ ನಾಯಕರ ನೇತೃತ್ವ ನಾವೆಲ್ಲರೂ ಕೂಡ ಹೋಗಿದ್ವಿ. ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಅತ್ಯಂತ ಈ ರೀತಿಯಂತ ಒಳಗಿನ ಹಳ್ಳಿಗಳಿಗೂ ಕೂಡ ನೆಟ್ವರ್ಕ್ ಸಿಗಬೇಕು, ಡಿಜಿಟಲೈಸೇಷನ್ ಆಗಬೇಕು, ನೆಟ್ವರ್ಕ್ ಮುಖಾಂತರ ಗುಡ್ ಗವರ್ನೆನ್ಸ್ ಅನ್ನ ಕೊಡಬೇಕು ಅಂತ ಇಡೀ ದೇಶಾದ್ಯಂತ ಬಿಎಸ್ಎನ್ಎಲ್ ಟವರ್ಗಳನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿರಬಹುದು, ಬಿಎಸ್ಎನ್ಎಲ್ ಟವರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅನ್ನ ಮುಚ್ಚಿಬಿಡ್ತಾರೆ, ಪ್ರೈವೇಟೈಸೇಷನ್ ಮಾಡಿಬಿಡ್ತಾರೆ ಅಂತೇಳಿ ಚರ್ಚೆಗಳಿತ್ತು. ಆದರೆ ಇವತ್ತು ಅಲ್ಲಿಯ ಹಿಂದಿನ ಸರ್ಕಾರಗಳು ಮಾಡಿದಂಥ ಸಾಲವನ್ನು ತೀರಿಸಿ ಮತ್ತೆ ಒಂದು ಆರ್ಥಿಕವಾದಂತಹ ಶಕ್ತಿಯನ್ನು ಕೊಟ್ಟು ಈ ಎರಡೂ ಇಲಾಖೆಗಳಿಂದ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಬಿಎಸ್ಎನ್ಎಲ್ ಮುಖಾಂತರ ಈ ಇಷ್ಟು ಗ್ರಾಮಗಳನ್ನ ಏನ್ ಹೇಳಿದೆ, ಸುಮಾರು 1.1 ಕೋಟಿ ಖರ್ಚಾಗುತ್ತೆ ಒಂದೊಂದು ಟವರಿಗೆ. ಈ ರೀತಿ ಸುಮಾರು ಒಂದು 5-6 ಕೋಟಿಯ ಕಾಮಗಾರಿಯನ್ನ ಇವತ್ತು ಅಧಿಕೃತವಾಗಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ಕೊಂತ ಬಂದ್ವಿ. ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಹತ್ತತ್ರ 200 ಟವರ್ಗಳು ನಮಗೆ ಅಧಿಕೃತವಾಗಿ ಬಿಎಸ್ಎನ್ಎಲ್ ಸ್ಯಾಂಕ್ಷನ್ ಮಾಡಿದೆ. ಸುಮಾರು 200 ಕೋಟಿ ಹಣವನ್ನ ಕೊಟ್ಟಿದೆ. ಈ ಬಂದಂತ ಸುದ್ದಿ ಪ್ರಕಾರ ನಮ್ಮ PMGSY ರಸ್ತೆಗಳು ಕೂಡ ಸ್ಯಾಂಕ್ಷನ್ ಆಗಿದೆ. ಪ್ರಧಾನಮಂತ್ರಿ ವಿಶೇಷವಾದಂತಹ ಗ್ರಾಮಗಳು 20 ಲಕ್ಷದ ಒಂದು ಕಾಮಗಾರಿ ಆದರ್ಶ ಗ್ರಾಮಗಳು ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಗ್ರಾಮೀಣ ಬದುಕನ್ನ ಕಟ್ಟುವಂತ ದಿಕ್ಕಿನಲ್ಲಿ ಪ್ರಧಾನಮಂತ್ರಿಗಳ ಆಶ್ವಾದಿಂದ ಈ ರೀತಿಯಂತ ಕಾರ್ಯಕ್ರಮಗಳು ಆಗ್ತಾ ಇದೆ. ತಮಗೆ ಗೊತ್ತಿರಬಹುದು, ಒಬ್ಬ MP ಆಗಿ ಯಾವಾಗಲೂ ಕೂಡ ಲೋಕಸಭಾ ಅಧಿವೇಶನಗಳು ನಡೀತಾ ಇರುತ್ತೆ. ಸ್ವಲ್ಪ ಈ ಸಂದರ್ಭದಲ್ಲಿ ಮುಹೂರ್ತಗಳು, ಮದುವೆ, ದೇವರ ಕಾರ್ಯ ಇವೆಲ್ಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಮತ್ತೆ ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯಕರು ಗ್ರಾಮಾಂತರದಲ್ಲಿ ಪ್ರತಿ ಜಿಲ್ಲಾ ಪಂಚಾಯತ್ ಕೇಂದ್ರಕ್ಕೆ ಈ ರೀತಿಯಂತ ಒಳಗಿರುವಂತಹ ಹೆಬಿಟೇಷನ್ಸ್ಗಳು ಕೂಡ ಭೇಟಿ ಮಾಡುವಂತ ಕಾರ್ಯ ಇವತ್ತು ಈ ರೀತಿ ಇಷ್ಟು ಗ್ರಾಮದಲ್ಲೂ ಕೂಡ ಒಂದು 5-6 ಕೋಟಿಯ ಕಾಮಗಾರಿಯ ಒಂದು ಶಂಕುಸ್ಥಾಪನೆಯನ್ನ ಉದ್ಘಾಟನೆ ಮಾಡುವಂತ ಒಂದು ಕಾರ್ಯ ಆಗಿದೆ. ಜನ ಪಾಪ ಆ ಭಾಗದಲ್ಲಿ ಬಗರು ಕೊಮ್ಮು, ಶರಾವತಿ ಈ ತರ ಸಮಸ್ಯೆಗಳಿದೆ. ಅದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ಸಂಸತ್ ಸದಸ್ಯನಾಗಿ ಕೇಂದ್ರ ಮತ್ತೆ ರಾಜ್ಯಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ಏನು ಗಮನಿಸಬೇಕು ಆ ದಿಕ್ಕಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಹೃದಯ ಭಾಗ. ಹಾಗಾಗಿ ಇಲ್ಲಿ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಇಲ್ಲಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ನಾವು ನಮ್ಮ ಅಶೋಕಣ್ಣ ಮತ್ತು ಈ ಭಾಗದ